ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಷಯ ಏನಪ್ಪ ಅಂತಂದರೆ ಒಂದು 4-5 ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ರೈತರಿಗೆ ಆದ್ಯತೆ ಕೊಡೋಣ. ಯಾಕಂತಂದರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು. ಅವ್ರು ಬಿಟ್ಟು ನಾವು ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಮೊದಲನೇ ಆದ್ಯತೆ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೇ ಫಸ್ಟ್ ಮಾತಾಡೋಣ ಅಂತ ತೊಗೊಂಡಿದ್ದೀನಿ ಟಾಪಿಕ್ನ. ಸೊ ಏನಪ್ಪ ಅಂತಂದರೆ ಮೊದಲನೇದಾಗಿ ನಮ್ಮ ರೈತರು ಬೆಳೆದಂಥ ಬೆಳೆಗಳು ಎಲ್ಲ ಪಾಪ ಕೈಗೆ ಸಿಗೋದಿಲ್ಲ. ಕೆಲವೊಂದು ಮಳೆಯಿಂದ ಜಾಸ್ತಿ ಮಳೆಯಿಂದ ಹಾಳಾದರೆ ಇನ್ನೊಂದಷ್ಟು ಕಮ್ಮಿ ಮಳೆಯಿಂದ ಹಾಳಾಗ್ತದೆ. ಹೌದಲ್ವ? ನಿಮಗೆಲ್ಲ ಗೊತ್ತೇ ಇದೆ ಈ ವಿಚಾರ. ರೈತರಿಗಾದರೆ ನಿಜವಾಗ್ಲೂ ಗೊತ್ತಿರುತ್ತೆ ಅವ್ರ ಬೆಲೆ, ಅವ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು. ಸೊ ಏನಪ್ಪ ಅಂತಂದರೆ ಅತಿವೃಷ್ಟಿ ಆದ್ರೂ ನಮಗೆ ಎಫೆಕ್ಟ್ ಆಗುತ್ತೆ, ಅನಾವೃಷ್ಟಿ ಆದ್ರೂ ರೈತರಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಇರಬೇಕಾದ್ರೆ ನಮಗೆ ಬೆಳೆಹಾನಿ ಪರಿಹಾರ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು 2 ಸ್ಕೀಮ್ಗಳನ್ನು ನೋಡ್ತೀವಿ. ಏನಪ್ಪ ಅದು ಅಂತಂದರೆ ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಅಂತ ಹೇಳ್ಬಿಟ್ಟು ಅದು ಕೂಡ ಬೆಳೆಹಾನಿಗೆ ಪರಿಹಾರವನ್ನು ಕೊಡ್ತದೆ. ಮತ್ತು ಇನ್ನೊಂದು NDRF ಯೋಜನೆ ಅಂತ ಅದು ಕೂಡ ಬೆಳೆ ಹಾನಿಗೋಸ್ಕರನೇ ಇರುವಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದನ್ನು ಎಲ್ಲಿ ಮಾಡಿಸ್ಕೋಬೇಕು, ಹೇಗೆ ಮಾಡಿಸ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ನೋಟಿಫಿಕೇಷನ್ಸ್ ಅಥವಾ ಅದರ ಪ್ರೊಸೆಸಿಂಗ್ ಏನಿದೆ ಅಂತಲೂ ಕೂಡ ನಾವು ಮೊಬೈಲಲ್ಲೇ ಕೂಡ ನೋಡ್ಕೋಬೋದು. ಅದನ್ನು ಬೇಕಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಸದ್ಯದಲ್ಲಿ NDRF ಯೋಜನೆ ಮತ್ತು ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆಯನ್ನು ದಯವಿಟ್ಟು ಯಾವೆಲ್ಲ ರೈತರಿದ್ದೀರಾ ಅವರು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಗ್ರಾಮಗಳಲ್ಲಿ ಮಾಡಿಸ್ಕೊಳ್ಳಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊತಾ ಇದ್ದೀನಿ. ಏನಕ್ಕಪ್ಪ, ಈಗ ರೈತರಾಗಿ ನಾವು ನಮಗೆ ಗೊತ್ತಿಲ್ಲದೆ ಇದ್ರೂ ಅವ್ರ ಕಷ್ಟ ಗೊತ್ತೇ ಇರುತ್ತೆ. ಹೌದಲ್ವಾ? ಜಾಸ್ತಿ ಮಳೆ ಬಿದ್ದರೆ ಈಗ ಫಾರ್ ಎಕ್ಸಾಂಪಲ್ ಪ್ಯಾಡಿ ಆಗಿರ್ಬೋದು, ಅದೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಲೈಕ್ ಗ್ರೈನ್ಸ್ಗಳಾದರೆ ಅದೂ ಅಷ್ಟೇ ಮರಗಳ ಒಂಥರ ಗಿಡಗಳೆಲ್ಲ ಮುರಿದೋದಂಗೆ ಬಿದ್ದೋಗ್ಬಿಟ್ಟಿರುತ್ತೆ. ಕಬ್ಬಾಗಿದ್ರೂ ಅಷ್ಟೇ ಎಲ್ಲ ಫುಲ್ ಉಂಟ್ಕೊಬಿಟ್ಟಿರುತ್ತೆ. ಈ ಥರದಷ್ಟು ನಾವು ನೋಡೇ ಇರ್ತೀವಿ. ಆಲ್ಮೋಸ್ಟ್ ಕಬ್ಬಿಗೆಲ್ಲ ಬಿಡಿ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ, ಕ್ರಾಪ್ ಇನ್ಶೂರೆನ್ಸು. ಅದ್ರ ಬಗ್ಗೆನೂ ಬೇಕಾದರೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ಅದೇನೋ ಆಗುತ್ತೆ. ಬಟ್ ಪ್ರಕೃತಿ ವಿಕೋಪದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫ್ಲಡ್ಡೇ ಆಯಿತು, ಅದನ್ನು NDRF ಸ್ಕೀಮ್ ಅಂತ ಇದೆ, ಅದರಲ್ಲಿ ನಮಗೆ ಬೆಳೆ ಪರಿಹಾರವನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಥರ ಯಾವುದೇ ಒಂದು ಮೂಲಕ ಆದ್ರೂ ಅದು ರೈತರಿಗೆ ನಷ್ಟ ಆಗುತ್ತೆ. ಸೊ ಯಾವ್ದಾರು ಒಂದು ನಾವು ಪ್ರೀಮಿಯಮ್ ಮಾಡಿ ಈ ಥರ ಒಂದಷ್ಟು ಪ್ರೀಮಿಯಮ್ನ ಮಾಡಿ ಇನ್ಶೂರೆನ್ಸನ್ನು ಮಾಡಿಸಿದ್ರೆ, ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಆಗಿರ್ಬೋದು, NDRF ಅಡಿಯಲ್ಲಿ ಆಗಿರ್ಬೋದು, ಇವೆರಡು ಯೋಜನೆಯನ್ನು ನಾವು ಮಾಡಿಸಿದ್ರೆ ನಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ ಅಂತ ನಾವು ಹೇಳ್ಬೋದು. ಹೌದಲ್ವ? ನಿಮಗೆ ಗೊತ್ತು ನಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಯಾಕಂತಂದ್ರೆ ನಾವು ಈ ಥರ ಈಗ ಯಾವ್ದಾದ್ರು ಒಂದು ಮನೆ ಕಟ್ಟಬೇಕು ಅಂತಂದ್ರೂ ಒಂದು ಇನ್ಶೂರೆನ್ಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದಾಗಲೂ ಒಂದು ಫ್ರಿಡ್ಜು, ವಾಷಿಂಗ್ ಮಿಷಿನ್ ತೊಗೊಂಡ್ರೂ ಲೋನ್ ಮಾಡಿಸ್ತೀವಿ, ಇನ್ಶೂರೆನ್ಸ್ ಮಾಡಿಸ್ತೀವಿ. ಇನ್ಶೂರೆನ್ಸ್ ಮಾಡಿಸ್ತೀವಿ ಅಲ್ವಾ? ಸೊ ಹಾಗಾಗಿ ನಮ್ಗೆ ಅಷ್ಟೊಂದು ನಾವು ಕಷ್ಟಪಟ್ಟು ಬಂಡವಾಳ ಹಾಕ್ತಾಯಿದ್ದೀವಿ ಜಮೀನಿಗೆ ಅಂತಂದರೆ ಯಾಕೆ ನಾವು ಈ ಒಂದು ಬೆಳೆಹಾನಿ ಇನ್ಶೂರೆನ್ಸ್ ಏನಿದೆ ಈ ಒಂದು ಸ್ಕೀಮ್ ಇದೆ, ಅದರಲ್ಲಿ ನಾವು ಇನ್ಶೂರೆನ್ಸನ್ನು ಮಾಡಿಸ್ಬಾರ್ದು ಅಂತ ಒಂದು ನನ್ನ ಅನಿಸಿಕೆ. ಸೊ ಹಾಗಾಗಿ ಇದನ್ನು ತಿಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಸೊ ಇದು ನಿಮ್ಗೆ ಹೇಗಪ್ಪ ನಾವು ಮಾಡಿಸೋದು ಅಂತಂದರೆ, ನಿಮ್ಮ ಹತ್ತಿರದಂತಹ ಒಂದು ಗ್ರಾಮೋನ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು. ಅಲ್ಲಿ ಒಂದಿಷ್ಟು ಪ್ರೀಮಿಯಮ್ ಅಮೌಂಟ್ ಅಂತ ಕಟ್ಸ್ಕೊತಾರೆ. ಅದ್ರ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ಗೆ ಬರುತ್ತೆ. ಓಕೆನಾ? ಅದನ್ನು ಹೇಗೆ ನೋಡೋದು, ಅದು ಒಂದು ಆ್ಯಪ್ ಇದೆ, ಆ್ಯಪಲ್ಲಿ ಹೇಗೆ ನೋಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಇವಾಗ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಹತ್ತಿರದ ಗ್ರಾಮೋನ್ಗೆ ಹೋಗ್ಬಿಟ್ಟು ನಿಮ್ಗೆ ಏನೇನು ಬೇಕು, ನಿಮ್ಮದು RTC ಲೈಕ್ ಆ ಥರದ್ದು ಏನೇನು ಇರುತ್ತೆ ಇನ್ಫಾರ್ಮೇಷನ್ಸು ಅದನ್ನೆಲ್ಲ ತೊಗೊಂಡೋಗಿ ನೀವು ಅಪ್ಡೇಟ್ ಮಾಡಿಸಿ ಆ ಒಂದು ಸ್ಕೀಮಲ್ಲಿ ನೀವು ಇಷ್ಟು ಪ್ರೀಮಿಯಮ್ ಅಮೌಂಟ್ ಅಂತ ಹೇಳ್ಬಿಟ್ಟು ಬೆಳೆ ವಿಮೆ ಪರಿಹಾರವನ್ನು ನೀವು ಕೊಡಬೇಕು ಆಮೇಲೆ ಅಂತ ಹೇಳ್ಬಿಟ್ಟು ಒಂದು ಪ್ರೀಮಿಯಮನ್ನು ಮಾಡಿಕೊಡ್ತಾರೆ. ಅದನ್ನು ಮಾಡಿಸ್ಕೊಳ್ಳಿ, ಒಂದಿಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟು ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡ್ರೆ ನಿಮಗೆ ವರ್ಷದ ಕೊನೆಯಲ್ಲಿ ಸಮೀಕ್ಷೆಯನ್ನು ಕೂಡ ಆಧರಿಸಿ ಬೆಳೆಯ ಹಾನಿ ಅರ್ಹ ರೈತರಿಗೆ ವಿಮೆ ಕಂಪನಿಯಿಂದ ಒಂದಷ್ಟು ಅಮೌಂಟ್ ನಿಮಗೆ ಬರುತ್ತೆ. ಸೊ ಇದನ್ನು ಯಾವುದೇ ರೈತರಾದರೂ ಬೇಕಾದ್ರೆ ಮಾಡಿಸ್ಕೋಬೋದು. ಜಾಸ್ತಿ ಇರೋರು ಮಾತ್ರ ಮಾಡಿಸ್ಬೇಕು, ಕಮ್ಮಿ ಇರೋರು ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಯಾರು ಬೇಕಾದರೂ ಇದನ್ನು ಮಾಡಿಸ್ಕೋಬೋದು. ಸೊ ರಾಜ್ಯ ಸರ್ಕಾರದಿಂದ ಈ ಬೆಳೆ ವಿಮೆ ಯೋಜನೆಯನ್ನು ಅರ್ಜಿ ವಿಲೇವಾರಿ ಪಾರದರ್ಶಕವಾಗಿ ಜಾರಿಗೆ ತರಬೇಕು ಅಂತ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ತಂತ್ರಾಂಶವನ್ನು ಜಾರಿಗೆ ಕೂಡ ಬರ್ಸಿದ್ದಾರೆ. ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಮೊಬೈಲಲ್ಲೇ ಮೆಸೇಜ್ ಬರೋ ಥರ ಮಾಡಿದ್ದಾರೆ. ಸೊ ಈ ಒಂದು ಪರಿಹಾರವನ್ನು ನಿಮ್ಗೆ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಇದನ್ನು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಗ್ರಾಮೋನಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಕೇಳಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಸೂಕ್ತವಾದದನ್ನು ಅವರು ಸೆಲೆಕ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಬಟ್ ನಿಮ್ಗೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ತಗೊಂಡೋಗಿ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ. ಓಕೆನಾ? 5 ಎಕರೆ 10 ಎಕರೆ ಇರೋರೇ ಮಾಡಿಸ್ಕೋಬೇಕು ಅನ್ನೋದಿಲ್ಲ, 1 ಎಕರೆ ಇದ್ದರೂ ಮಾಡಿಕೊಡ್ತಾರೆ. ಓಕೆನಾ? ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಸೊ ಹಂಗಾಗಿದ್ರೆ ಆ ಥರ ಆದರೆ ನೀವೇನು ಮಾಡಬೇಕು, ಪೂರ್ತಿ ವೀಡಿಯೋನ ವಾಚ್ ಮಾಡಬೇಕು. ಹೌದಲ್ವಾ? ಸೊ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಇನ್ನೂ ಒಂದು 2-3 ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅರ್ಥ ಆಗ್ತಿದೆ? ಸೊ ಬೆಳೆ ವಿಮೆ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತ ಅಂದರೆ ಗ್ರಾಮೋನ್ಗಳಲ್ಲಿ ಹೋಗಿ ವಿಚಾರಿಸಿ. ಅರ್ಥ ಆಗ್ತಿದೆಯಾ? ಅದು ಬೇಡ ಅಂತಂದರೆ ನಿಮಗೆ ಗ್ರಾಮೋನಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಕೃಷಿ ಇಲಾಖೆ ಅಂತ ಇರುತ್ತಲ್ವ, ಕೃಷಿ ಇಲಾಖೆಯಲ್ಲಿ ಕೂಡ ಹೋಗಿ. ಪ್ರತಿಯೊಂದು ತಾಲೂಕಲ್ಲೂ ಕೃಷಿ ಇಲಾಖೆ ಇದ್ದೇ ಇರುತ್ತೆ.
ಗೊಬ್ಬರಗಳೆಲ್ಲ ತಗೋತಾರಲ್ಲ, ಯಾವ ಗಿಡಕ್ಕೆ ಯಾವ ಗೊಬ್ಬರ ಹಾಕಬೇಕು ಅಂತ ಕೇಳಿ ವಿಚಾರಿಸ್ತೀರಲ್ವಾ, ಅಲ್ಲೋಗ್ಬಿಟ್ಟು ಕೇಳಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಪರಿಹಾರ ತಗೋಬೇಕು ಏನು ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ರೈತರೆಲ್ಲ ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ, ನೀವು ಬೆಳೆ ಲಾಸ್ ಆಗಿ ಮುಂದೆ ನಿಮ್ಗೆ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಸನ್ನ ನಿಜವಾಗ್ಲೂ ನೋಡೋಕ್ಕಾಗಲ್ಲ. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಇನ್ನೂ ಕ್ಲಾರಿಫೈ ಕೊಡಬಲ್ಲೆ. ಯಾಕಂತಂದರೆ ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಸೊ ಹಾಗಾಗಿ ಪ್ಲೀಸ್ ನೀವೊಂದು ಕ್ರಾಪ್ ಇನ್ಶೂರೆನ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಿಸ್ಕೊಳ್ಳಿ ಅಂತ ನಿಮ್ಗೆ ಈ ಮೂಲಕ ಕೇಳ್ಕೊಳ್ತೀನಿ. ಓಕೆನಾ? ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ವೀಡಿಯೋನ ಪೂರ್ತಿವತ್ತು ಮಾಡಿ. ಓಕೆನಾ? ಹೀಗೆ ಹೇಳ್ತಾ ನಾನು ವಿಷಯನ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಂತಂದರೆ ಇನ್ನೊಂದು ವಿಷಯ, ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಅಂತ ಏನು ಹೇಳ್ತಿದೆ, ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನೆ ಸಂಸ್ಥೆಯು 14 ವಾರಗಳ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗಪ್ಪ ಅಂತಂದರೆ, ಈಗ ಅವರು ರೈತರ ಮಕ್ಕಳೇ ಆಗಿರ್ಬೋದು, ಏನೋ ಒಂದು ಎಜುಕೇಷನಲ್ಲಿ ಪಾಪ ತೊಂದರೆ ಆಗಿರುತ್ತೆ, ಅವರು ಮುಂದೆ ಏನು ಮಾಡಬೇಕು ಅಂತ ಕಾಯ್ಕೊಂಡು ಕೂತಿರ್ಬೇಕಾದ್ರೆ ಈ ಥರ ಬೇಕ್ರಿ ಮಾಡೋಣ ಅಂತ ಅನ್ಕೋತಾರೆ. ಬಟ್ ಅವ್ರಿಗೆ ಐಡಿಯಾ ಇರೋದಿಲ್ಲ, ಬೇಕ್ರಿ ಯಾವ ಥರ ಮಾಡಬೇಕು, ಅದ್ರ ಬಿಸ್ನೆಸ್ ಯಾವ ಥರ ಮಾಡಬೇಕು, ಅಲ್ಲಿರೋಂಥ ಐಟಮ್ಸ್ಗಳನ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಿರಲ್ಲ. ಕೆಲವೊಬ್ರು ಗೊತ್ತಿರೋರು ಹೇಳ್ಕೊಡೋದು ಕೂಡ ಇಲ್ಲ. ಸೊ ಹಾಗಾಗಿ ಈ ಬೆಂಗಳೂರಿನಲ್ಲಿರುವಂತಹ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಏನಿದೆ, UAS ಅಂತ ಕರಿತೀವಿ, ಈ ಒಂದು ತಂತ್ರಜ್ಞಾನದ ವಿಶ್ವವಿದ್ಯಾಲಯದಲ್ಲಿ ಏನಪ್ಪ ಅಂತಂದರೆ 14 ವಾರಗಳ ತರಬೇತಿಯನ್ನು ಕೊಡ್ತಾಯಿದ್ದಾರೆ. ಅಂದರೆ ಬೇಕ್ರಿಗೆ ಏನೆಲ್ಲ ಬೇಕು, ಬೇಕ್ರಿ ಮಾಡೋಕ್ಕೆ ಏನೇನೋ ಉಪಕರಣ ಬೇಕು, ಅಥವಾ ಅದನ್ನು ಮಷಿನರೀಸ್ಗಳನ್ನ ಯಾವ ಥರ ಯೂಸ್ ಮಾಡಬೇಕು ಅಲ್ವಾ. ಅಲ್ಲಿ ನಾವು ಫ್ರಿಡ್ಜ್ ಮಾಡ್ಬೋದು, ಒಂದು ಫ್ರಿಡ್ಜ್ ಯೂಸ್ ಮಾಡೋದು, ನಮ್ಮನೆ ಫ್ರಿಡ್ಜ್ ಥರ ಎಲ್ಲ ದೊಡ್ಡದಾಗಿರೋದು. ಅದರ್ವೈಸ್ ಒಂದು ಪಫ್ ಮಾಡೋಕ್ಕೆ ಅದಕ್ಕೊಂದು ಮಷಿನರಿ ಇರ್ಬೋದು, ಅದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು, ಮತ್ತು ಪ್ರತಿಯೊಂದು ಪೇಸ್ಟ್ರಿ ಕೇಕ್ ಆಗಿರ್ಬೋದು ಅದು ಯಾವ ಥರ ಮಾಡಬೇಕು, ಬ್ರೆಡ್ ಯಾವ ಥರ ಮಾಡಬೇಕು, ಕೇಕ್ ಯಾವ ಥರ ಮಾಡಬೇಕು, ಮತ್ತು ಅದಕ್ಕೆ ಡೆಕೋರೇಷನ್ ಹೇಗೆ ಮಾಡಬೇಕು, ಪ್ಲಾಸ್ಟ್ರಿಂಗ್ ಹೇಗೆ ಮಾಡಬೇಕು ಅಂತೆಲ್ಲನೂ ಕೂಡ ಕಲಿಸ್ಕೊಡ್ತಾರೆ. ಯಾಕೆಂತಂದರೆ ತರಬೇತಿ ಅಂತ ಸೇರಿದ್ಮೇಲೆ ಕಲಿಸ್ಕೊಡ್ದೇ ಇರ್ತಾರಾ. ಸೊ ಹಾಗಾಗಿ ಹೇಳ್ತಿದ್ದೀನಿ, ನಿಮಗೇನಾದರೂ ಎಜುಕೇಷನ್ ಕಮ್ಮಿ ಆಗಿ, ಇಲ್ಲ ನಮಗೆ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗೋಕೆ ಇಷ್ಟ ಇಲ್ಲ, ನಾವು ಸ್ವಂತವಾಗಿ ಏನಾದ್ರು ಮಾಡಬೇಕು ಅಂತ ಏನಾದ್ರು ಇದ್ದರೆ, ಇವರು ಹೇಗೆ ಕಡಿಮೆ ಬಂಡವಾಳದಲ್ಲಿ ಬೇಕ್ರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ 14 ವಾರಗಳ ತರಬೇತಿ ಕೇಂದ್ರದಲ್ಲಿ. ಆದರೆ ಇದರಲ್ಲಿ ಏನಪ್ಪ ಉದ್ದೇಶ ಅಂತಂದರೆ, ಸ್ವಂತ ಬೇಕ್ರಿಗೆ ಮಾರ್ಗದರ್ಶನವನ್ನು, ಸ್ವಂತ ಬೇಕ್ರಿ ಏನು ಮಾಡಬೇಕಾದ್ರೆ ಏನೇನು ಬೇಕು ಮಾರ್ಗದರ್ಶನ ಅದನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ನೌಕರಿ ಮತ್ತು ಸ್ವಯಂ ಉದ್ಯೋಗ ಕೂಡ ಆಗುತ್ತೆ. ನಾವು ಹಲವಾರು ಜನಕ್ಕೆ ಕೆಲಸ ಕೊಟ್ಟಂಗೂ ಆಗುತ್ತೆ, ಜೊತೆಗೆ ನಾವು ಕೂಡ ಸ್ವಂತ ಬಿಸ್ನೆಸ್ಸನ್ನು ಕಂಡ್ಕೊಂಡಂಗಾಗುತ್ತೆ. ಇದು ಕೂಡ ಅದರದ್ದು ಉದ್ದೇಶ ಆಗಿರುತ್ತೆ. ಮತ್ತು ಒಂದು ಯಂತ್ರೋಪಕರಣಗಳನ್ನ ಹೇಗೆ ಯೂಸ್ ಮಾಡಬೇಕು, ಬಳಕೆಗಳನ್ನ ಹೇಗೆ ಮಾಡಬೇಕು ಅಂತ ಕೂಡ ಇವರು ತಿಳಿಸ್ಕೊಡ್ತಾರೆ. ಸೊ ಸಾರ್ವಜನಿಕ ಮತ್ತು ಖಾಸಗಿ ಬೆಂಬಲದಲ್ಲಿ ಇಲ್ಲಿ ಹೋಗ್ಬಿಟ್ಟು ನಾವು ಸರ್ಟಿಫಿಕೇಟನ್ನು ತೊಗೊಂಡ್ವಿ, 14 ವಾರ ಮಾಡಿದ್ವಿ, ಸರ್ಟಿಫಿಕೇಟ್ ತೊಗೊಂಡ್ವಿ ಅಂತಂದರೆ ಆ ಸರ್ಟಿಫಿಕೇಟ್ಗೆ ಈಗ ಬೇಕ್ರಿ ಏನೋ ಮಾಡೋದು ಕಲ್ತ್ಕೊಂಡ್ವಿ, ಎಲ್ಲ ಗೊತ್ತಾಯ್ತು ನಮಗೆ, ಸರ್ಟಿಫಿಕೇಟು ತಗೊಂಡ್ವಿ, ಈಗ ನೆಕ್ಸ್ಟ್ ಏನು ಮಾಡೋಣ, ಬಂಡವಾಳ ಯಾರು ಕೊಡ್ತಾರೆ ಅಂತ ಅಂದರೆ ಅದಕ್ಕೂ ಕೂಡ ಸರ್ಕಾರ ಒಂದು ಉಪಯೋಗನ ಮಾಡಿಕೊಡ್ತಾ ಇದೆ. ಈ ಸರ್ಟಿಫಿಕೇಟ್ ಇದ್ದರೆ ಒಂದಿಷ್ಟು ಲೋನ್ ಅಂತ ಕೊಡುತ್ತೆ, ಬೇಕ್ರಿ ಹಾಕೊಳ್ಳೋಕ್ಕೆ ಇಷ್ಟು ಬೇಕೋ ಅಷ್ಟು ದುಡ್ಡನ್ನು ನಮಗೆ ಕೊಡುತ್ತೆ, ಇಷ್ಟು % ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲನೂ ಕೊಡೋಲ್ಲ, ಒಂದಿಷ್ಟು % ಅಂತ ಕೊಡುತ್ತೆ. ಓಕೆನಾ? 10% ನಾವು ಹಾಕಿದ್ರೆ 90% ಅಂತೂ ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಸರ್ಟಿಫಿಕೇಟನ್ನು ಇದ್ದರೆ ಈ ಥರ ಒಂದು ಖಾಸಗಿಯಲ್ಲೂ ಕೊಡ್ತಾರೆ, ಮತ್ತು ಗೌರ್ನಮೆಂಟಲ್ಲೂ ಕೂಡ ಈ ಒಂದು ಅನುಕೂಲವನ್ನು, ಲೋನನ್ನು ಆಗಿರ್ಬೋದು, ಅಥವಾ ಸಬ್ಸಿಡಿ ಲೋನು, ಅದು ಅಲ್ಲದೆ ನೀವು ಅರ್ಧ ಕಟ್ಬೋದು ಅರ್ಧ ಬಿಡ್ಬೋದು, ಈ ಥರ ಸಬ್ಸಿಡಿ ಲೋನ್ಗಳನ್ನೂ ಕೊಡ್ತಾರೆ. ಮತ್ತು ಬ್ಯಾಂಕ್ ಸಾಲಗಳನ್ನೂ ಕೊಡ್ತಾರೆ, ಮುದ್ರಾ ಲೋನ್ಗಳನ್ನೂ ಕೊಡ್ತಾರೆ. ಮುದ್ರಾ ಲೋನ್ ಅಂದರೆ ಗೊತ್ತಲ್ಲ, ಮುದ್ರಾ ಯೋಜನೆ ಅಂತ ಗೊತ್ತು ನಿಮಗೆ. 5 ಲಕ್ಷ ತೊಗೊಂಡ್ರೆ 2.5 ಲಕ್ಷ ಕಟ್ಟೋದು, 2.5 ಲಕ್ಷ ಬಿಡೋದು. ಇದನ್ನು ಬೇಕಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮುದ್ರಾ ಯೋಜನೆ ಬಗ್ಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆನಾ? ಸೊ ಈ ಥರ ಒಂದಷ್ಟು ನಮಗೆ ಉಪಯೋಗ ಇರಬೇಕಾದ್ರೆ ನಾವು ಯಾಕೆ ಈ ತರಬೇತಿಗೆ ಸೇರಬಾರ್ದು? ಅಂದರೆ ಅನುಕೂಲ ಇರೋರು, ಇದು ಬೇಕಾಗಿರೋರು, ನಿಮಗೇನು ಕೆಲಸ ಇಲ್ಲಪ್ಪ, ನಮಗೆ ಈ ಥರ ಒಂದೇನಾದರೂ ಆಪ್ಷನ್ ಬೇಕು ಅಂತ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಈ ಒಂದು ನಾನು ಹೇಳೋವಂಥ ಮಾಹಿತಿ ಅಂತ ಅನ್ಕೊತೀನಿ. ನೋಡಿ, ಇಷ್ಟ ಆದರೆ ನಿಮಗೆ ಹೋಗಿ ಜಾಯ್ನ್ ಆಗಿ. ಬೆಂಗಳೂರಲ್ಲಿರುವಂಥ ಕೃಷಿ ವಿಜ್ಞಾನ ತಂತ್ರಜ್ಞಾನ ಕಾಲೇಜು ಯೂನಿವರ್ಸಿಟಿ ಏನಿದೆ ಅಲ್ಲಿ ಮಾತ್ರ ಈ ಆಪ್ಷನ್ ಇರೋದು. ಓಕೆನಾ? ಅದು ಬಿಟ್ಟು ಸರಿ ಆಯಿತು, ಇದನ್ನು ಈ ಒಂದು ಕಾಲೇಜಲ್ಲಿ ಮೊದಲೇನು ಮಾಡ್ತೀರಪ್ಪ ಅಂತಂದರೆ ಮಹಿಳೆಯರಿಗೆ ಮಾತ್ರ ಜಾಸ್ತಿ ಅನುಕೂಲವನ್ನು ಮಾಡಿಕೊಡ್ತಾಯಿದ್ರು. ಬಟ್ ಇದೇ ಮೊದಲು ಎರಡು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಈ ಥರ ಅನುಕೂಲವನ್ನು ಮಾಡಿಕೊಡ್ತಾಯಿದ್ದಾರೆ. ಜೊತೆಗೆ ನಮ್ಗೆ 14 ವಾರ ಆಗಲ್ಲ, ಅಂದರೆ 3 ತಿಂಗಳಾಗುತ್ತೆ ಹೆಚ್ಚು ಕಮ್ಮಿ. 14 ವಾರ ಆಗಲ್ಲ ನಮಗೆ ಅಂತ ಅಂದವರು ಒಂದು 8 ವಾರ ಆಗಿ ಹೋಮ್ ಬೇಕ್ರಿ ಅಂತ ಮಾಡ್ತಾರಲ್ಲ, ಗೊತ್ತಾ? ಮನೆಯಲ್ಲೇ ಕೇಕ್ನ ಮಾಡಿ, ಈ ಕ್ಲೌಡ್ ಕಿಚನ್ ಆಗಿರ್ಬೋದು ಆ ಥರ ಮಾಡ್ತಾರಲ್ವ, ಅವ್ರಿಗೆ ಯೂಸ್ ಆಗುವಂಥ 8 ವಾರಗಳ ತರಬೇತಿಗಳನ್ನ ಕೊಡ್ತಾರೆ. ಅದು ಕೂಡ ಅಲ್ಲಿ ಲಭ್ಯ ಇದೆ. 2 ತಿಂಗಳಿಗೊಂದು, 3 ತಿಂಗಳಿಗೊಂದು, 14 ವಾರಕ್ಕೊಂದು, 8 ವಾರಕ್ಕೊಂದು ಇದೆ.
ಸೊ ಇದನ್ನು ನಿಮಗೆ ಮಾಹಿತಿ ಇಷ್ಟ ಆದರೆ ಖಂಡಿತ ದಯವಿಟ್ಟು ಹೋಗಿ ಈ ಒಂದು ಕಾಲೇಜನ್ನು ಸಂಪರ್ಕಿಸಿ. ಬೆಂಗಳೂರಲ್ಲಿ ಇರೋರ್ಗಂತೂ ಇದು ಯೂಸ್ ಆಗುತ್ತೆ ಅನ್ಕೋತೀನಿ. ಯಾರು ಈ ಥರ ಒಂದು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ ಮಾಡಿ ಅಂತ ಹೇಳ್ತೀನಿ. ಉದ್ದೇಶ ಏನಪ್ಪ ಅಂತಂದರೆ ವಾಣಿಜ್ಯ ಬೇಕರಿ ಸ್ಥಾಪಿಸಲು ಈಸಿ ಆಗುತ್ತೆ ಅಂತ. ಇನ್ನೊಂದು 14 ವಾರಗಳು ಈ ಟೈಮ್ ಇರುತ್ತೆ. ಜೊತೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣವನ್ನು ಯೂಸ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಡ್ತಾರೆ. ಅದರ ಜೊತೆಗೆ ಪೇಸ್ಟ್ರಿ ಆಗಿರ್ಬೋದು, ಬ್ರೌನಿ ಆಗಿರ್ಬೋದು, ಡಿಫ್ರೆಂಟ್ ಆಗಿರೋ ಕೇಕ್ಸ್ಗಳೆಲ್ಲ ಬಂದಿರೋಲ್ಲ, ಬಿಸ್ಕೆಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ತಯಾರು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಜೊತೆಗೆ ಬ್ರಾಂಡಿಂಗ್ ಹೇಗೆ ಮಾಡಬೇಕು, ಮಾರಾಟ ಸ್ಕಿಲ್ ಹೇಗೆ ಅಂತಲೂ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಮೇಯ್ನಾಗಿ ಅದು ಬೇಕಲ್ವಾ, ಬ್ರಾಂಡಿಂಗ್ ಹೇಗೆ ಮಾಡಬೇಕು, ಸ್ಕಿಲ್ ಅದು ಮೇಯ್ನ್ ಇಂಪಾರ್ಟೆಂಟು. ವ್ಯಾಪಾರ ಮಾಡೋದು ಜಸ್ಟ್ ಮಾಡಿಟ್ಕೊಂಡು ಕೂತ್ಕೊಬಿಟ್ರೆ ಸೇಲ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಆದರ್ಶ ಅಭ್ಯರ್ಥಿಗಳು, ನಿಮಗೆ ಬೇಕಾದಂಥ ಒಂದು ಈ ಮಾಹಿತಿ ಇಷ್ಟ ಆಯಿತು ನಾವು ಹೋಗಿ ಜಾಯ್ನ್ ಆಗಬೇಕು ಅಂತಂದವರು ದಯವಿಟ್ಟು ಹೋಗ್ಬಿಟ್ಟು ಈ ಒಂದು ಕಾಲೇಜಲ್ಲಿ ಕೇಳಿಬಿಟ್ಟು ತಗೊಳ್ಳಿ. ಬಟ್ ಏನಪ್ಪ ಇನ್ನೊಂದೇನಪ್ಪ ಮೇಯ್ನು ಅಂತ ಅಂದರೆ ಈ ಒಂದು 29ಗೆ ಲಾಸ್ಟ್ ಡೇಟ್ ಇದೆ. ಇದೇ ಮಾರ್ಚ್ ತಿಂಗಳು 29ಕ್ಕೆ ಲಾಸ್ಟ್ ಇದೆ. ಎಕ್ಸ್ಟೆಂಡ್ ಆಗುತ್ತೆ, ಏನಿಲ್ಲ, ಮಧ್ಯದಲ್ಲಿ ಹೋದರೆ ಸೇರಿಸ್ಕೊತಾರೆ. ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸೇರಿಸ್ಕೊತಾರೆ. ಏಪ್ರಿಲ್ ಒಳಗಡೆನೂ ಸೇರಿಸ್ಕೊತಾರೆ. ಹೋಗ್ಬಿಟ್ಟು ದಯವಿಟ್ಟು ಸಂಪರ್ಕ ಮಾಡಿ ಅವರನ್ನು. ಅದೇ ಕಾಲೇಜ್ಗೆ ಹೋಗಿ ವಿಚಾರಿಸಿ, ಓಕೆನಾ. ಇನ್ನೇನಾದರೂ ಮಾಹಿತಿ ನಿಮಗೆ ಬೇಕಾದರೆ ಅದಕ್ಕೆ ಇನ್ನೊಂದೇನಪ್ಪ ಮೇಯ್ನು ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕರ್ನಾಟಕದವರಾಗಿರಬೇಕು. ಕರ್ನಾಟಕದವರಾಗಿದ್ದರೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತೆ. ಈ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು 10 ರೂಪಾಯಿ ಕೊಟ್ಟರೆ ಒಂದು ಫಾರ್ಮ್ ಕೊಡ್ತಾರೆ. ಫಾರ್ಮ್ ಕೊಟ್ಟು ಅಲ್ಲಿ ಜಾಯ್ನ್ ಆಗ್ಬೋದು, ಅಷ್ಟೇ. ಇನ್ನೇನು ಕೊಡೋಂಗಿಲ್ಲ. ನೀವು ಅರ್ಥ ಆಗ್ತಿದೆಯಾ? 10 ರೂಪಾಯಿ ಕೊಟ್ಬಿಟ್ಟು ನಾವು ಈ ಥರ ಭವಿಷ್ಯನ ಉಜ್ವಲ ಮಾಡ್ಕೋಬೋದು ಅಂತಂದರೆ ಯಾರು ಬಿಡ್ತಾರೆ ಅಲ್ವಾ. ಸೊ ಹಿಂದೆ ಹೋಗಿ ಸಂಪರ್ಕಿಸಿ, ಕಾಲೇಜ್ ಹತ್ರ ಹೋಗ್ಬಿಟ್ಟು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಶ್ಯಕತೆ ಇರೋರು, ಓಕೆನಾ. ಎಲ್ರಿಗೂ ಹೇಳೋಕ್ಕಾಗಲ್ಲ, ಅವರದೇ ಆದಂಥ ಒಂದು ಡಿಗ್ನಿಟಿ ಇರುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಎಲ್ರಿಗೂ ಹೇಳಿದೆ ಅಂತ ಅಂದ್ಕೋಬೇಡಿ. ನಿಮಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಜೊತೆಗೆ ಬೆಂಗಳೂರಿನ ಈ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆಗೆ ಹೋಗ್ಬಿಟ್ಟು ಈ ಸಣ್ಣ ಶುಲ್ಕವನ್ನು ಪಾವತಿ ಮಾಡಿ ಒಂದು ಫಾರ್ಮನ್ನು ಪಡ್ಕೊಂಡು ನಾವು ಈ ತರಬೇತಿಗೆ ಜಾಯ್ನ್ ಆಗಿರೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಲ್ವಾ. ನಿಮ್ಮದು ಅದಕ್ಕೆ ಏನೇನು ತೊಗೊಂಡೋಗ್ಬೇಕು ಅಂತಂದರೆ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು. ಆಧಾರ್ ಕಾರ್ಡ್ ಅಥವಾ ID ಕಾರ್ಡ್ ಏನಾದ್ರು ತೊಗೊಂಡೋಗ್ಬೇಕು. ಜೊತೆಗೆ ಇತ್ತೀಚಿನ ಒಂದು ಪಾಸ್ ಫೋಟೋ ತೊಗೋಬೇಕು. SLC ಮಾರ್ಕ್ಸ್ ಕಾರ್ಡು, ಪಾಸ್ ಆಗಿದ್ರೆ ಓಕೆ, ಫೇಲ್ ಆಗಿದ್ರೆ ಓಕೆ ತೊಗೊತಾರೆ, ಬಟ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಯಾವ್ದಾರು ಒಂದು. ಮತ್ತು ಮೊಬೈಲ್ ಸಂಖ್ಯೆ OTP ಬರೋವಂಥದ್ದು. ಇಷ್ಟು ತೊಗೊಂಡೋದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ತೊಗೊಂಡೋಗಿ ಕೊಟ್ಟರೆ ಅಡ್ಮಿಷನ್ ಮಾಡ್ಕೋತಾರೆ. ಬಟ್ ಮಾರ್ಚ್ 29, 2025 4 ಗಂಟೆ ಒಳಗಡೆ ಅಂತ ಹೇಳಿದ್ದಾರೆ. ಯಾಕಂದರೆ ಫ್ರೀ ಅಲ್ವಾ. ಸೊ ಹಾಗಾಗಿ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ಆಫ್ ಆಲ್ ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಆದಷ್ಟು 29 ಒಳಗಡೆ ಟ್ರೈ ಮಾಡಿ. ನಾನು ಅದಕ್ಕೆ ನೆನ್ನೆ ನೋಡಿಬಿಟ್ಟು ಮಾಹಿತಿನ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತೇ ವಿಡಿಯೋನ ಮಾಡಿದ್ದೀನಿ. ಸೊ ಯೂಸ್ ಆದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದೆರಡು ವಿಷಯ ಇದೆ, ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಈ ವಿಷಯದ ಬಗ್ಗೆ ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೇನಾದ್ರು ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಕೇಳಿ ತಿಳ್ಕೊಳ್ಳಿ. ಸಂಯೋಜಕರು ಮತ್ತು ಮುಖ್ಯಸ್ಥರು ಏನಿರ್ತಾರೆ ಈ ಕಾಲೇಜಲ್ಲಿ, ಬೇಕಿಂಗ್ ಮತ್ತು ತಂತ್ರಜ್ಞಾನ ಮೌಲ್ಯವರ್ಧನ ನಮ್ಮ ಸಂಸ್ಥೆ ಅಂತ, ಕೃಷಿ ವಿಜ್ಞಾನ ಅಂತ ಹೇಳ್ಬಿಟ್ಟು GKVK ಬೆಂಗಳೂರಲ್ಲಿದೆ. ಅದರದ್ದು ಪಿನ್ ಕೋಡ್ ಬಂದು 560065. ಓಕೆನಾ. ಇಲ್ಲಿಗೆ ಹೋಗಿ ಭೇಟಿ ಮಾಡಿದ್ರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿ ಏನಾದ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಷಯದ ಬಗ್ಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇನ್ನೊಂದೆರಡು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಂಗ್ ಆಯಿತು ಅನ್ಕೋತೀನಿ, ಬಟ್ ಬೇಗ ಮುಗಿಸೋಣ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ನಿಮಗೆಲ್ಲ ಇನ್ನೊಂದು ಕಾಡ್ತಾ ಇರೋ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ರಿಗೂ ಮೈಂಡಲ್ಲಿರೋದು ಒಂದೇ, ಗೋಲ್ಡು ಅಲ್ವಾ. ಯಾವುದೇ ಮದುವೆ ಆದರೂ ಗೋಲ್ಡ್ ಬೇಕು, ಯಾವುದೇ ಪಾಪು ಹುಟ್ಟಿದ್ರೂ ಗೋಲ್ಡ್ ಬೇಕು, ಪ್ರತಿಯೊಂದಕ್ಕೂ ಗೋಲ್ಡ್ ಬೇಕು ಅಲ್ವಾ. ನಾವು ಯಾವುದೇ ಗಿಫ್ಟ್ ಕೊಟ್ಟರು ಅಟ್ಲೀಸ್ಟ್ ಗೋಲ್ಡ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊತೀವಿ. ಸೊ ಆ ಗೋಲ್ಡ್ ರೇಟ್ ಈಗೇನಪ್ಪ ಆಗಿದೆ ಅಂತಂದರೆ ಗಗನಕ್ಕೆ ಏರ್ಬಿಟ್ಟಿದೆ, ಹೌದಲ್ವಾ. ಗ್ರಾಮ್ 9,000 ಅಂತಂದ್ರೂ ಏನು ಅಚ್ಚರಿ ಇಲ್ಲ. ಸೊ ಆ ಥರ ಒಂದು ರೇಂಜ್ಗೆ ಎಲ್ಲನೂ ಮಜೂರಿ ತ್ಯಾಮ್ಯಾನ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 9,000 ಆಗಿದೆ. ಸೊ ಬಟ್ ಇದಕ್ಕೆ ಬೇಡ. ಇವಾಗ ಏನಪ್ಪ ಅಂತಂದರೆ ನಮ್ಮ ಶೇರ್ ಮಾರ್ಕೆಟ್ಟು ಬಿದ್ದೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಗೋಲ್ಡ್ ರೇಟು ಜಾಸ್ತಿ ಆಗಿದೆ. ಬಟ್ ಈಗ ಇಸ್ರೇಲ್ ಉಕ್ರೇನು ಮತ್ತು ನಮ್ಮ ಒಂದು ಯುದ್ಧ ಏನು ನಡೀತಿದೆ, ಇವಾಗ ಒಪ್ಪಂದಕ್ಕೆ ಕೂತಿದ್ದಾರೆ, ಮಾತುಕತೆ ನಡೀತಾ ಇದೆ. ಅವ್ರೇನಾದ್ರು ಮಾತುಕತೆ ಅಗ್ರಿಮೆಂಟ್ ಮೀನ್ಸ್ ಅವ್ರೇನು ರಾಜಿ ಆದರೆ, ಕಾಂಪ್ರಮೈಸ್ ಆದರೆ ಖಂಡಿತವಾಗ್ಲೂ ನಮ್ಮ ಮಾರ್ಕೆಟ್ ರೈಸ್ ಆದಮೇಲೆ ನಮಗೆ ಖಂಡಿತವಾಗ್ಲೂ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಡಿಮೆ ಆಗುತ್ತೆ ಅಂತಂದರೆ 3ಕ್ಕೆಲ್ಲ ಹೋಗಲ್ಲ, ಒಂದು ಲಿಮಿಟಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೇನಪ್ಪ ಅಂತಂದರೆ, ಆಲ್ಮೋಸ್ಟು ನಮ್ಮ ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಏನಪ್ಪ ಅಂದರೆ, ಗೋಲ್ಡ್ ಅಂತಂದರೆ ಒಂದು ಅಮೌಂಟ್ ಸ್ಟೋರ್ ಅಂತ ಅನ್ಕೋಬೋದು. ನಾವು ಪಿಗ್ಗಿ ಬಾಕ್ಸಲ್ಲಿ ಹೇಗೆ ಅಮೌಂಟ್ ಸೇವ್ ಮಾಡ್ಕೋತೀವಿ, ಅದೇ ಥರ ಇದು ಕೂಡ ನಮಗೆ ಒಂದು ಪಿಗ್ಗಿ ಬಾಕ್ಸ್ ಥರನೇ. ಯಾವಾಗಾದರೂ ಕಷ್ಟಕ್ಕೆ ಬೇಕು ಅಂತಂದರೆ ತೊಗೊಂಡೋಗಿ ದುಡ್ಡು ಕೊಡ್ತಾರೆ ಅನ್ನೋದೊಂದು ಮೆಂಟಾಲಿಟಿ ಇರೋದ್ರಿಂದ ಎಲ್ಲರೂ ಗೋಲ್ಡ್ ಅಂತ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ನೌಡೇಸ್ ಅದು ಆಗ್ತಾ ಇಲ್ಲ, ಬಿಕಾಸ್ 9,000 ಆಗಿದೆ ಗ್ರಾಮು. ಸೊ ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ.
ಈ ಥರ ಇಸ್ರೇಲ್ ಉಕ್ರೇನು ಮತ್ತು ನಮ್ಮ ಒಂದು ನಡುವಿನ ಮಾತುಕತೆ ನಡೀತಾ ಇದೆ. ಅದು ಸಮಾಧಾನ ಆದರೆ, ಅದು ಕಾಂಪ್ರಮೈಸ್ ಆದರೆ ಖಂಡಿತವಾಗ್ಲೂ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ವಿಡಿಯೋನ ಪೂರ್ತಿ ವಾಚ್ ಮಾಡಿ. ನಿಮ್ಗೇನಾದ್ರು ನಾನು ಲಾಂಗ್ ವಿಡಿಯೋ ಮಾಡಿದಾಗ ಸ್ಕಿಪ್ ಮಾಡಿ ದಯವಿಟ್ಟು ನೋಡಬೇಡಿ. ಖಂಡಿತವಾಗ್ಲೂ ಪೂರ್ತಿ ವಿಡಿಯೋನ ವಾಚ್ ಮಾಡಿ, ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದು ಮಾಹಿತಿ ತಿಳ್ಕೊಡ್ಬೇಕು ಅಂತಂದರೆ ನನಗೆ ಮರ್ತೇ ಹೋಯಿತು. ಇವಾಗ ಎಲ್ರಿಗೂ ಅಕ್ಕಿ ಕೊಡ್ತಾ ಇದ್ದಾರಲ್ವ, 5 kg ಅಕ್ಕಿ ಕೊಡ್ತಾಯಿದ್ರು, ಇನ್ನು ಮಿಕ್ಕಿದೆಲ್ಲ ದುಡ್ಡು ಕೊಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ದುಡ್ಡೆಲ್ಲ ಕೊಡ್ತಿದ್ರು ಅಂತ, ಬಟ್ ದುಡ್ಡು ಕೊಡ್ತಾಯಿದ್ರು. 4 ಜನ ಇದ್ದರೆ 640 ರೂಪಾಯಿ ಅಕೌಂಟಿಗೆ ಬರ್ತಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ, ಅಕ್ಕಿನೇ ಕೊಡ್ತಾಯಿದ್ದಾರೆ. ಅಂದರೆ ಪರ್ ಹೆಡ್ 15 kg ಅಕ್ಕಿ ಕೊಡ್ತಾಯಿದ್ರು. ಒಂದು ಮನೇಲಿ 4 ಜನ ಇದ್ದು ಅಂತಂದರೆ 60 kg ಅಕ್ಕಿ ಬರ್ತಿದೆ. ಆವಾಗ 4 ಜನಕ್ಕೂ 60 kg ಯೂಸ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಎಲ್ಲರೂ ಸೇಲ್ ಮಾಡ್ತಾಯಿದ್ದಾರೆ ಅಕ್ಕಿನ. ಬಟ್ ಅದೇನಾದ್ರು ಸಿಗಾಕೊಂಡ್ರೆ ನಿಜವಾಗ್ಲೂ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರಂತೆ. ನೀವು ಅಕ್ಕಿನ ಸೇಲ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡರಿ, ಬಟ್ ಸೇಲ್ ಹಾಕೋದು ಏನಾದ್ರು ಸಿಗಾಕೊಂಡ್ರೆ, ಯಾರಾದರೂ ನಮ್ಗೆ ಬೇಕು ಅಂತಲೇ ಹಾಕೊಟ್ಬಿಟ್ರೆ ನಿಜವಾಗ್ಲೂ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಓಕೆನಾ? ಜೊತೆಗೆ ಇನ್ನೊಂದು, 2,000 ರೂಪಾಯಿ ಕೊಡ್ತಾ ಇದ್ದಾರಲ್ವ, ನಮ್ಮ ಗೌರ್ಮೆಂಟಿಂದ 2,000 ರೂಪಾಯಿ ಕೊಡ್ತಿದ್ದಾರೆ ನಮ್ಮ ಗೌರ್ಮೆಂಟ್ ಏನು ಕಾಂಗ್ರೆಸ್ ಸರ್ಕಾರದಿಂದ. ಸೊ ಅವರು ಏನು ಹೇಳಿದ್ದಾರೆ ಅಂತಂದರೆ, ಇನ್ನೊಂದು ಇವಾಗ ಅವ್ರದ್ದು ಮುಗೀತಾ ಬಂತು, ಇನ್ನು 2.5 ವರ್ಷ ಇದೆ ಮುಗೀತು. ಸೊ ನೆಕ್ಸ್ಟ್ ಎಲೆಕ್ಷನಲ್ಲಿ ಏನಾದರೂ ನಾವೇ ಗೆದ್ದರೆ 2028 ಅಪ್ ಟು ಏನು ಎಲೆಕ್ಷನ್ ನಡೆಯುತ್ತೆ ಆವಾಗ ನಾವೇ ಗೆದ್ದರೆ 2,000 ರೂಪಾಯಿ ಬದಲು 4,000 ರೂಪಾಯಿ ನಮ್ಮನ್ನೇ ಗೆಲ್ಸ್ಕೊಟ್ರೆ 4,000 ರೂಪಾಯಿನೇ ನಾವು ಮಾಡ್ಕೊಡ್ತೀನಿ ಅಂತೇನೋ ಗಾಸಿಪ್ಸ್ ಬಂದಿದೆ. ಸೊ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಮೂಲಕ. ನೋಡಿ, 4,000 ಬೇಕಾ, ಸರ್ಕಾರ ಬೇಕಾ, ನೀವೇ ಡಿಸೈಡ್ ಮಾಡಿ. ಓಕೆನಾ? ಸೊ ಆ ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡಿದೆ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಯಾವುದೇ ಥರ ಇಲ್ಲಿ ನಾನು ಮಾತಾಡಬೇಕಾದ್ರೆ ಯಾವುದೇ ಥರ ಪಾರ್ಟಿಗಳ ಬಗ್ಗೆ ನಾನು ಮಾತಾಡಿಲ್ಲ, ಜಸ್ಟ್ ಮ್ಯಾಟ್ರ್ ಬಗ್ಗೆ ಅಷ್ಟೇ ಹೇಳಿರೋದು. ಈ ಥರ ಹೇಳಿದ್ದಾರೆ, 2,000 ಕೊಡ್ತಿದ್ದೀವಲ್ವ, ಅದ್ರ ಬದಲು 4,000 ಇನ್ನೂ 2,000 ಸೇರಿಸಿ 4,000 ಕೊಡ್ತೀವಿ, ದಯವಿಟ್ಟು ನಮ್ಮನೆ ಕೆಲ್ಸ್ಕೊಡಿ ಅನ್ನೋ ಥರ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನೀವು ಯೋಚನೆ ಮಾಡಿ, ಎಲ್ಲರೂ ವೋಟ್ ಮಾಡಿ. ಏಕೆಂತಂದರೆ ನಮ್ಮ ಭವಿಷ್ಯ ಇಂಪಾರ್ಟೆಂಟು, ದುಡ್ಡು ಒಂದೇ ಅಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ನಮಗೆ ಅದೇ ಸರ್ಕಾರ ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡೋಣ, ಇಲ್ಲ ನಮಗೆ ಬೇರೆ ಸರ್ಕಾರ ಬೇಕು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡೋಣ. ಎಲ್ಲ ನಿಮ್ಮ ಕೈಲಿರುತ್ತೆ, ಕ್ಯಾಂಡಿಡೇಟ್ಸ್ ಮೇಲೆ ಇರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಹೇಳ್ತಾ ನಾನು ಯಾವುದೇ ಪಾರ್ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಒಂದು ವಿಚಾರ ಗಾಸಿಪ್ಸ್ ಹೊರಗಡೆ ಬಂದಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇವಾಗ ಅರ್ಥ ಆಯ್ತಲ್ವಾ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಮ್ಮ ರೈತರಿಗೆ ಬೆಳೆ ಹಾನಿ ಬಗ್ಗೆ ಏನು ಹೇಳಿದೆ, ಅದು ಸ್ಕೀಮ್ಗಳನ್ನ ದಯವಿಟ್ಟು ಮಾಡಿಸ್ಕೊಳ್ಳಿ. ಜೊತೆಗೆ ನಾನು ಯಾವುದೋ ಒಂದು ಕಾಲೇಜ್ ಬಗ್ಗೆ ಹೇಳಿದೆ ಅಲ್ವಾ, ಮೈಸೂರಲ್ಲಿರುವಂಥ UAS ಅಂತ ಹೇಳೋ ಅಗ್ರಿಕಲ್ಚರ್ ಕಾಲೇಜು, ಬೇಕಿಂಗ್ ಮತ್ತು ಮೌಲ್ಯವರ್ಧನ ಕಾಲೇಜು ಬೆಂಗಳೂರಲ್ಲಿರುವಂಥದ್ದು. ಆ ಕಾಲೇಜಲ್ಲಿ ಹೋಗಿ ದಯವಿಟ್ಟು ಜಾಯ್ನ್ ಆಗಿ ಫ್ರೀಯಾಗಿ ತರಬೇತಿ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಅಂತಂದರೆ ಯಾಕೆ ಬಿಡಬೇಕು ಅಲ್ವಾ? ನಿಮಗೊಂದು ಬಿಸ್ನೆಸ್ ಆದಂಗೆ ಆಗುತ್ತೆ, ಎಲ್ರಿಗೂ ಅಲ್ಲ, ಬೇಕಾಗಿರೋರಿಗೆ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಮಾಹಿತಿ ಆಯಿತು. ನೆಕ್ಸ್ಟ್ ಗೋಲ್ಡ್ ರೇಟು ಕಮ್ಮಿ ಆಗುತ್ತೆ, ನೋಡೋಣ, ವೆಯ್ಟ್ ಮಾಡೋಣ. ಇಸ್ರೇಲ್ ಉಕ್ರೇನು ಸಮಾಧಾನ ಆದರೆ ಖಂಡಿತವಾಗ್ಲೂ ಗೋಲ್ಡ್ ರೇಟ್ ಸಮಾಧಾನ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗೃಹಲಕ್ಷ್ಮಿ ಬಗ್ಗೆ ಹೇಳಿದೆ. ಅಂದರೆ 2,000 ಬರ್ತಾಯಿದೆ ಎಲ್ರಿಗೂ, ಆಲ್ಮೋಸ್ಟು ಪಾಪ ಸುಮ್ಮನೆ ಯಾಕೆ ಕೊಟ್ಟಿದ್ದಾರೆ, ತಿಂಗಳು ಪೂರ್ತಿ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ದಿನ ಲೇಟ್ ಆದ್ರೂ ಯಾವುದೇ ತಿಂಗಳು ಮಿಸ್ ಮಾಡಿದ್ದೀರಾ ಕೊಟ್ಟಿದ್ದಾರೆ. ಸೊ ಅದೊಂದು ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟೋ ಜನಗಳಿಗೆ ತುಂಬ ಅನುಕೂಲ ಕೂಡ ಆಗಿದೆ. ಬಟ್ ನೆಕ್ಸ್ಟು 4,000 ಅಂತಂದರೆ ನಮ್ಮ ಸ್ಥಿತಿಗಳು ಏನಾಗ್ಬೋದು ಅಂತ ನನ್ನ ಒಂದು ಉದ್ದೇಶ ಅಷ್ಟೇ. ಇವಾಗ ಕೆಲವೊಬ್ಬರು ಹೇಳ್ತಾರೆ, ಹೆಣ್ಮಕ್ಳ ಹತ್ರ ಕೊಡ್ತಾರೆ, ನಮ್ಮ ಹತ್ರ ಕಿತ್ಕೊತಾರೆ ಅಂತ ಗಂಡಸರು ಅದೊಂದು ಸ್ಲೋಗನ್ಸ್ ಥರ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಹೇಳಿದೆ, 2,000 ರೂಪಾಯಿ ಕೊಡೋದೇನೋ ಅಷ್ಟೊಂದೇನೋ ಅಂದ್ಕೊಳ್ಳಲ್ಲ, ಓಕೆ. ಬಟ್ 4,000 ಅಂತಂದ್ಬಿಟ್ರೆ ತೀರಾ ವಸ್ತುಗಳ ಬೆಲೆ ಏರಿಕೆ ಆಗ್ಬೋದು ಅನ್ನೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಿಷಯ ನಂಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದ್ದೀನಿ. ನೋಡಿ, ನಿಮ್ಗೆ ಯಾವ ಥರ ಅನಿಸಿಕೆ ಇದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಇನ್ನೂ ಅದರ ಜೊತೆಗೆ ಇನ್ನೊಂದು ಯಾವ ವಿಷಯ ಹೇಳಿದೆ ನಾನು ಅಂತಂದರೆ, ಮಾತಾಡ್ತಾ ಎಲ್ಲ ಮರ್ತೋಗ್ತಿದೆ. ಸೊ ಅಕ್ಕಿದು ಹೇಳಿದ್ನಲ್ಲ, ಅಕ್ಕಿ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸೇಲ್ ಮಾಡೋಕ್ಕೆ ಹೋಗ್ಬೇಡಿ. ಸೇಲ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗಾಕೊಂಡ್ರೆ ಮತ್ತು ಕಾರ್ಡೆಲ್ಲ ಡಿಲೀಟ್ ಆಗುತ್ತೆ. ಸೊ ಯಾವುದೇ ಆದರೂ ನೋಡ್ಕೊಂಡು ಮಾಡಬೇಕಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಡಿಕೊಂಡು ಮಾಡಿ ಎಲ್ಲವನ್ನು. ಯಾವುದೇ ಕಾರಣಕ್ಕೂ ಸಿಗಾಕೊಂಡ್ರೆ ಮತ್ತು ಕಾರ್ಡ್ ಡಿಲೀಟ್ ಆಗುತ್ತೆ. ಕಾರ್ಡ್ ಡಿಲೀಟ್ ಆದರೆ ಮತ್ತೆ ಅದನ್ನು ಓಪನ್ ಮಾಡಿಸಿ, ಅದೆಲ್ಲ ದೊಡ್ಡ ಕಾಟ ಬೇಡ. ಸೊ ಹಾಗಾಗಿ ಒಂದು ಎಚ್ಚರಿಕೆಯಲ್ಲಿ ಅಲರ್ಟಲ್ಲಿ ಇರಿ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜಾಸ್ತಿ ತಲೆ ತಿಂದರೆ ದಯವಿಟ್ಟು ಸಾರಿ. ಸೊ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ನಾನು ಇವತ್ತೇ ಫಸ್ಟು ಇಷ್ಟೊಂದು ಲೆಂತಿ ವಿಡಿಯೋ ಮಾಡಿರೋದು. ನಾನು ಆ್ಯಕ್ಚುಲಿ
ಒಂದು ಮ್ಯಾಟರ್ನ ಒಂದು ವೀಡಿಯೋದಲ್ಲಿ ಮಾಡೋಣ, ಇದೇ ಥರ ಒಂದು 3-4 ವೀಡಿಯೋ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೆ ಸುಮ್ಮನೆ ಒಂದೇ ವೀಡಿಯೋ ಮಾಡೋಣ, ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ಮಾಹಿತಿ ಕೊಡೋದೆಲ್ಲ ಜೆನ್ಯೂನ್ ಆಗಿರುತ್ತೆ, ಯಾವುದೇ ಥರ ಸುಮ್ಮನೆ ಹೇಳಿ ಊಹಾಪೋಹ ಮಾತುಗಳನ್ನ ನಾನು ಆಡ್ತಾ ಇಲ್ಲ. ಬಟ್ ಬಂದಿರೋ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನೋಡಿ ಮಾತಾಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲನೂ ಫಸ್ಟು ತಿಳ್ಕೊಂಡು, ಯಾಕಂತಂದರೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ, ನಾನು ಹೇಳೋಕ್ಕೆ ರೆಡಿಯಾಗಿದ್ದೀನಿ ಅಂತಂದರೆ ನಾನು ಅದನ್ನು ಫಸ್ಟು ತಿಳ್ಕೊಬೇಕು. ಸೊ ಅದನ್ನು ತಿಳ್ಕೊಂಡು ನಿಮ್ಮ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೀನಿ ಹೊರತು ಯಾವುದೇ ಥರ ಊಹಾಪೋಹ ಅಲ್ಲ. ನನ್ನ ಕಂಟೆಂಟ್ ಸಿಗಬೇಕು, ಕಂಟೆಂಟ್ಗೋಸ್ಕರ ನಾನು ವೀಡಿಯೋ ಮಾಡಬೇಕಂತ ಮಾಡ್ತೀರಾ, ನಿಮಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.